ತಕ್ಷಣ ಅರ್ಥ ಆಯಿತು BJPಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೋರಿಸ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ಎಷ್ಟು ಸರ್ ಅದು ರೈತರಿಗೆ ಹೋಗಲ್ಲ ಅಂತ ನಿನ್ನೆ KMF ಅಧ್ಯಕ್ಷ ಹೇಳಿದ್ದಾರೆ. 2 ರೂಪಾಯಿ KMFಗೆ ಹೋಗುತ್ತೆ ಅಂತ ಅಧ್ಯಕ್ಷ ಹೇಳಿದ್ದಾರೆ. KMF ಅಂತಂದ್ರೆ ರೈತರು ಒಕ್ಕೂಟ. KMF ರೈತರಿಗೆ ಹಂಚ್ತೀರಾ ಸರ್ ಈಗ? ಅಧ್ಯಕ್ಷರಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರು ಪಾಲಾಗ್ತದೆ. KMF ಉಳಿಬೇಕು. KMF ಅಂದರೆ ರೈತರು ಒಕ್ಕೂಟ, ರೈತರಲ್ಲಿರೋದು, ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನು ನನ್ನ ಪ್ರಕಾರ ಇನ್ನೂ ಜಾಸ್ತಿ ಮಾಡಬೇಕಾಗಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬೈಲಿ ಬರಲಿ, ಎಲ್ಲ ರೈತರು ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ. ಸಾಕಾಗದೆ 10, 20 ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳಿರ್ತದೆ, ಈಗ 2 ತೀರಿಸ್ಕೊಂಡಿದ್ದಾರೆ. ಯಾರು ತರ್ಕೊಳಕ್ಕಾಗ್ತಾ ಇಲ್ಲ. ರೈತರಿಗೋಸ್ಕರ BJPಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟು ಅದನ್ನು ತಂದು ನೋಡಲಿ. ಫಸ್ಟು ರೈತರು ಬದುಕಿಸುವಂಥ ಕೆಲಸ ಮಾಡಲಿ.